ಸೂರ್ಯರತ್ನ ದಿನಮಣಿ. ಹೌದು. ಗ್ರಹರತ್ನ ಬಾಲಕ. ಹಾ. ನಿಶಾರತ್ನ ಚಂದ್ರ ಅಂದ್ರೆ ಏನು? ಏನ್ರಿಯಪ್ಪ? ಎಲ್ಲ ನಾವು ಹೇಳುದು, ನಾವು ಕೇಳುದು ರಾಮಣ್ಣ. ಇಲ್ಲಂದ್ರೆ ಇದು ಬಂದಾಕತಿ ಮುಂದ. ಈಗ ಕಳ್ಕೊಂಡಿದ್ಯ ಬಜಾರ್ದಾಗ ಇವತ್ತು ಸಿಕ್ಕತ್ತೆ, ಮತ್ತೆ ಎಲ್ಲಾದ್ರ ಮ್ಯಾಲ ಭಾರ ನಾವು ಹಾಕಿದ ಕೂಡ ಮತ್ತೆ ಯಾಕೆ ಸಿಗ್ತತೆ. ಹಿಂಗೆ ಒಂದು ಗುಣ. ಹೆಂಗ ಡಗ್ಗವಾಲ ಉಡ್ಡೋಳವಲ್ಲ. ನಿಶಾರತ್ನ ಚಂದ್ರ ಅಂದ್ರೆ ಏನ್ರಿ? ರಾತ್ರಿಯ ಕಾಲದೊಳಗಿನ ಚಂದ್ರಮನೆ ಒಬ್ಬ ಬೆಳಕ. ಹೌದು. ಸೂರ್ಯರತ್ನ ದಿನಮಣಿ ಅಂದ್ರೆ ಹಗಲಿನ ಕಾಲದಾಗ ಸೂರ್ಯನೇ ಒಬ್ಬ ಬೆಳಕ. ಬೆಳಕ. ಇನ್ನ ಗ್ರಹರತ್ನ ಬಾಲಕ ಅಂದ್ರ ಮನಿ ಒಳಗ ಮಕ್ಕಳು ಇದ್ರನೇ ಒಂದ ಬೆಳಕ. ಹೌದ್ರಪ್ಪ. ಈ ಮಾತು ತಿರ್ಗರೆ ಮಕ್ಕಳಿಲ್ಲ ಮಣಿ ಹೆಂಗ್ ಮಾಡಬೇಕು? ಹೇಳ್ತಾರ ಮನಿ ಒಳಗ ಮಕ್ಕಳಿದ್ರನೇ ಬೆಳಕ. ಹೌದು. ರಾಜ್ಯರೊಳಗ ಶ್ರೀರಾಮಚಂದ್ರ ಇದ್ರನೇ ಒಂದು ಬೆಳಕ ಅಂತ ಹೇಳ್ತಾರ. ಹೌದೌದು. ತಮ್ಮ ನೀ ಏನು ಕೇಳಿದಿ? ಮಕ್ಕಳಿದ್ರನ ಬೆಳಕ, ಮತ್ತ ಮಕ್ಳು ಇಲ್ದವ್ರು ಹೆಂಗ ಬಂಜಿಗಳು ಅಂತ ಹಿಂಗೆ ಕೇಳಾಕ್ತಿದೀನಿ. ಹೌದ್ರಿಪ್ಪ. ಹೌದು. ಅವ್ರ ಹೆಂಗ್ ಮಾಡ್ಬೇಕ್ರಿ? ಇವು ಹುಟ್ಟತಾವು ಸಾಯ್ತಾವ್. ಈ ಮಕ್ಕಳ ಬಗ್ಗೆ ವಿಚಾರ ಮಾಡಬೇಡ. ಮತ್ತೆ ಅಂತ ಮಕ್ಕಳ್ರಿ ಸರ್? ಜ್ಞಾನ ಅನ್ನತಕ್ಕಂತ ಮಗ ಹಡಿ ಅಂತ ಹೇಳ್ಯಾರ ಅವ್ರ. ಜ್ಞಾನ ಭಕ್ತಿ ಅನ್ನತಕ್ಕಂತ ಹೆಂಡತಿಗೆ ಮಾಡಿಕೊಂಡ. ಹೌದು. ಜ್ಞಾನ ಅನ್ನತಕ್ಕಂತ ಮಕ್ಕಳ ಹಡಿ, ಮುಕ್ತಿ ಅನ್ನತಕ್ಕಂತ ಏನು ಪದವಿಯನ್ನು ಹೊಂದು ಅಂತ ಹೇಳಾಕ್ತಾರ. ಹೇಳ್ತಾರ ಮಲ್ಲ. ಯಾ ಮಕ್ಕಳಿಗೆ ಹೆಚ್ಚು ಏನು ಮಾಡಾವದೀನಿ? ಏನ್ ಮಾಡಲ್ಲ. ಈಗ ಹೋದ್ರಿ ಅಂದ್ರೆ ಭೇಟಿಯಾಗಿ ನಮಗೆ ಹೊಡಬಳೆ ಮುಂದೆ ಸಿಗ್ತಿರೋ ಎಲ್ಲೋ ಗೊತ್ತಿಲ್ಲ. ಇವೆಲ್ಲ ಸುಮ್ಮ ಹೇಳ್ಬೇಕಾಗಿರತಕ್ಕಂತ ಮಾತೇನೈತಿ. ಏನೈತ್ರಿಪ್ಪ? ಇಲ್ಲಿ ಬಹಳ ನನ್ನ ಯತ್ನಾಳ ಗ್ರಾಮದ ಹಿರಿಯರು 1000 ಮಂದಿ ಕುಡಿಯಾರಪ್ಪ ಅಂದ್ರೆ ಸಭಾದಾಗ ಕೇಳುವಂತ ಪಾಂಡಿತ್ಯ ಒಬ್ಬನೇ ಇರ್ತಾನಂತ ಹೇಳ್ತಾರೆ. ಹೌದ್ರಪ್ಪ. ಹೌದೌದು. ಎಟ್ಟ? ಒಬ್ಬನೇ. 1000 ಮಂದಿ ಕುಡಿಯಾರಂದ್ರು ಸುದಕ್ಕೆ ಕೇಳುವಂತ ಜ್ಞಾನಿ ಒಬ್ಬನೇ ಇರ್ತಾನ. ಇಲ್ಲಿ ನಮ್ಮ ಚಸ್ಮಾ ಅಜ್ಜ ಒಬ್ಬ, ಇಲ್ಲಿ ನಮ್ಮ ಬಿದ್ರಿ ಮಲಕಾರಿ ಮಹಾರಾಜನ ಮಾವ ಒಬ್ಬ, ಇಲ್ಲಿ ಕೂತಾರ ಇಬ್ರು ಹಿರಿಯಾರ. ಹೌದೌದ್ರಿ. ಒಟ್ಟು ಹಿಗ್ಗಿಸ್ಬೇಡ, ಅದಕ್ಕೆ ಮುಗಿಸು ತುಗ ಮೈಕ ಹಾಡ. ಇಲ್ಲ ಅಂದ್ರೆ ಏನು ನಿಮಗೆ ಅವ್ರು ಹೇಳಾಕ್ತಾರ, ತಮ್ಮ ನುಡಿ ಯಾರೇ ಆಕತಿ, ಟೈಮ್ ವೇಸ್ಟ್ ಮಾಡಬೇಡ ಅಂತಕ್ಕಂಥ ಭಾವ ಹಿರಿಯರಲ್ಲೈತಿ. ಬ್ಯಾರೆ ಇದಕ್ಕೆ ಬಿಟ್ಟು ಮತ್ತೊಂದು ಇಲ್ಲ. ಕರೆ ಟೈಮ್ ನಿಂದ್ರಿಸಿರ್ಲಿ ನೀವು. ಟೈಮ್ ಅಲೋ, ನಾವು ಹಾಡ್ದ ಮಕ್ಕಳು ನಮ್ಮ ಮಾತು ಕೇಳಂಗಿಲ್ಲ. ಅವ ಎಲ್ಲಿ ಟೈಮ್ ಹಿಡಿಯವ? ಎಲ್ಲಿ ಹಿಡಿಯವ? ಟೈಮ್ ಯಾರ ಕೈಯಾಗ್ರಿ ಸಿಕ್ಕತ್ತೇನದ? ಸಿಕ್ಕಿಲ್ಲ. ಸುಮ್ಮ ಏನಾರೇ ಮೈಕ್ ಕೈಯಾಗ ಕೊಟ್ಟಾನ ದೇವ್ರತ್ ಏನಾರೇ ಮಾತಾಡ್ದಾನ ಒಂದ ಪಂಡಿತ್ಗಿರಿ ನದಿಲ್ಲ ಮತ್ತೆ ಯಾಕೆ ಮುಗಿಸಾಕತ್ತೇನು ಇನ್ನಟ್ಟು ಉದ್ದು ಕೊಯ್ಲು ಅಂದು ತಗದಿದ. ಹೌದ್ರಪ್ಪ. ಹೌದು. ಕಕಾರ ಇವನು ಜನ ಹೊರಗೆ ಹಳದಾಗ ಕರ್ಕೊಂಡು ಹೋಗ್ರಿ ಕಡೆ. ಯಾಕ್ರಿ? ಸೂರ್ಯರತ್ನ ದಿನಮಣಿ, ಗ್ರಹರತ್ನ ಬಾಲಕ, ನಿಶಾರತ್ನ ಚಂದ್ರ. ಹೌದು. ಈ ವಿಷಯನ ಮೊದಲು ಚರ್ಚೆ ಮಾಡ್ಬೇಕಾಗೈತಿ ಪುಣ್ಯಾತ್ಮರೇ. ಸಾವು ಸಿಕ್ಕಿತ ಮನುಷ್ಯಗ ಸಮಯ ಸಿಗಂಗಿಲ್ಲ ಅಂತ ಹೇಳ್ಯಾರ. ಈ ಮಾತ. ಆ ಸಮಯದ ಸದುಪಯೋಗವನ್ನ ನಾವು ಹೆಂಗ ಮಾಡ್ಕೋಬೇಕು? ಹೆಂಗ ಮಾಡ್ಕೋಬೇಕ್ರಿ ಸರ್? ಒಮ್ಮೆ ಶಿವ ಸಾನ್ನಿಧ್ಯದೊಳಗೆ ಶಿವಪಾರ್ವತಿಯರು ಇರುವರು ಕೂತಿದ್ರಂತ. ಹೌದು. ಯಾರ್ಯಾರು? ಶಂಕರ ಮತ್ತು ಪಾರ್ವತಿ ತಮ್ಮ ಒಂದು ಆಸನ ಮೇಲೆ ಕೂತಿದ್ರಂತ. ಹೌದು, ಕೂತಿರತ್ತ. ಪರಮಾತ್ಮ ಹೆಂಗ ಗಜಚರ್ಮಾಂಬರ ಮತ್ತ ಸ್ಮಶಾನದೊಳಗಿನ ಬೂದಿ ಪಡ್ಕೊಂಡ ಯಾವ ಆಭರಣ ವಸ್ತುಗಳನ್ನ ಹೌದು ನಿರಾಕಾರ ಆಗಿರತಕ್ಕಂತ ಪರಮಾತ್ಮ ಮತ್ತು ಇವನು ಸತಿಯಾಗಿರತಕ್ಕಂತ ಪಾರ್ವತಿ ದೇವಿನು ಇವನ ಎಡಭಾಗದೊಳಗೆ ಆಕಿನೂ ಹಂಗೆ ಕೂತಿಲ್ಲಂತ. ಹೌದು. ಅದೇ ವಿಷ್ಣು ಪರಮಾತ್ಮನ ಹೆಂಡತಿ ಲಕ್ಷ್ಮಿ ಮೈತುಂಬ ಬೆಳ್ಳಿ ಬಂಗಾರ ರತ್ನ ವಜ್ರ ವೈಡೂರ್ಯಗಳಿಂದ ಪಿತಾಂಬರ ಅಂತ ರತ್ನ ಖಚಿತವಾಗಿರತಕ್ಕಂತ ಪಿತಾಂಬರದ ಸೀರಿ ಹುಟ್ಟಕ್ಕೆನು. ಹೌದು. ಇಮ್ಮನ ಬ್ರಹ್ಮಣ ಮಡದಿ ಸರಸ್ವತಿನೂ ಸಹ ಕೈ ಒಳಗ ವೀಣೆ, ಆ ರತ್ನ ಖಚಿತವಾಗಿರತಕ್ಕಂತ ಕಿರೀಟ. ಹೌದು. ಮೈ ತುಂಬ ಏನೋ ಬೆಳ್ಳಿ ಬಂಗಾರ ಡಾಬ ನಡಿನ್ಯಾಗ ಏನದ ಒಡ್ಡ್ಯಾನ ಅಂತ ಕರೀತಾರಲ್ಲ, ಹಿಂಗ ಕಿಲೋ ಕ್ವಿಂಟಲ್ ಗಟ್ಲೆ ಮೈ ಮೇಲೆ ಬಂಗಾರನ ಇಟ್ಕೊಂಡವ್ರು ಅವರಿದ್ರು. ಈ ಒಂದಿನ ಪಾರ್ವತಿಯನ್ನ ನೋಡಿ ಅಪಹಾಸ್ಯ ಮಾಡಿ ನಗಲಾಕತ್ತಿರಂತ ದೇವಾತ್ರಗಳು ಎಲ್ಲರೂ ಕೂಡಿಕೊಂಡ, ಅವರ ಧರ್ಮ ಪತ್ನಿಯರು ಕೂಡಿ. ಹೌದೌದು
ಅವಾಗ ಪರಮಾತ್ಮಗ ಪಾರ್ವತಿ ಕೇಳ್ತಾಳೆಪ್ಪ, ಏನಂತ? ಭಗವಂತ ಸ್ವಾಮಿ ಹಾ ಸರ್ವರಲ್ಲಿ ವ್ಯಾಪಿಸಿಕೊಂಡಂತವನಿ, ಹೌದು. ಇಂಥ ಜಗದೊಡೆಯನ ಧರ್ಮ ಪತ್ನಿಯಾಗಿರ್ತಕ್ಕಂಥಕ್ಕೆ ನಾನು, ಹಾ ಹಾ ನನ್ನ ಕೊರಳಾಗೂ ಒಂದು ಆಭರಣ ಇಲ್ಲ, ಇಲ್ಲ ನಿನಗೂ ಇಲ್ಲ. ಇಲ್ಲ. ಜನ ನೋಡಿ ನಮ್ಮನ್ನ ನಗುವಂಗಾಗ್ಯದ. ಮತ್ತ ನನಗೂ ಏನಾದರೂ ಬೆಳ್ಳಿ ಬಂಗಾರ ಈ ರತ್ನ ವಜ್ರ ವೈಡೂರ್ಯ ಹಾಕಬೇಕಂತ ಆಸೆ ಅದ, ನನಗೂ ಆಶೀರ್ವಾದ ಮಾಡ್ಲಾ ಅಂತ ತಿಳ್ಕೊಂಡು ಪಾರ್ವತಿ ಕೇಳಿಳಂತ. ಹೌದೌದು. ಅವಾಗ ಹೇಳ್ತಾನ ಪರಮಾತ್ಮ, ಏನಂತ ಹೇಳ್ತಾನ? ಹೆಣ್ಣಿಗೆ ಚಿನ್ನವೇ ಭೂಷಣ ಅಲ್ಲ, ಅಲ್ಲ. ಹೆಣ್ಣಿಗೆ ಚಿನ್ನ ಭೂಷಣ ಅಲ್ಲ, ಹೆಣ್ಣಿಗೆ ಗುಣವೇ ಒಂದು ಭೂಷಣ. ಹೌದು. ಅದಕ್ಕ ಸತಿಯಾಗಿರತಕ್ಕಂಥಕ್ಕಿ ಪತಿಯ ಧರ್ಮದೊಳಗ ಪತಿಯ ಸಹಗಮನದೊಳಗ ಪಾಲದಾರ ಆದಕ್ಕಿಗೆ ಬ್ಯಾರೆ ಯಾವುದು ಚಿನ್ನ ಇರಬಾರ್ದ ಆಸೆ, ಹಾ ಒಂದು ಒಳ್ಳೆಯ ಗುಣವೇ ಆಕಿಗೆ ಆಸೆ ಇರಬೇಕನ್ನತಕ್ಕಂಥ ಮಾತು ಪರಮಾತ್ಮ ತಿಳಿಸಿ ಹೇಳಿದ. ಹೌದು. ಇವ್ಯಾವ ಚಿನ್ನ ಬಿಟ್ಟ ಗುಣ ಇರ್ಲಿ ಅದೇ ಭೂಷಣ, ಮತ್ತೆ ಏನು ಇರಬಾರ್ದು, ಇವೆಲ್ಲ ನಮಗೆ ಬೇಕಾಗಿಲ್ಲ. ಬೇಕಾಗಿಲ್ಲ. ಲೋಕಾರೂಢಿ ಒಳಗೆ ಹೆಂಗ ನಡೆದತಿ, ಅವ್ರ ಹೆಂಗದಾರ ನನಗೂ ಅವ್ರ ಹಂಗ ಬೇಕಂದಾಗ ಹಾ ಅವಾಗ ಪರಮಾತ್ಮ ಮೊದಲೇ ಎಲ್ಲಿ ಸ್ಮಶಾನವಾಸಿ, ಹೌದು. ಏಸ್ ತಿರುದು ಬಿದ್ದಿರ್ತತೆ ಗೊತ್ತಿಲ್ಲ, ಅದೇ ಬೂದಿ ಬಡಕ ಭಗವಂತ ತನ್ನ ಮೈಗೆ ಹಚ್ಕೊಂಡಿದ್ದು ಬೂದಿ ಒಂದು ಚಿಟಿಕ್ಕಿ ತೆಗದಂತ, ಹಾ ಇದು ತುವಾ ಭಸ್ಮ, ತುವಾ ಇದನ್ನು ತಗೊಂಡ ಕುಬೇರನಲ್ಲಿ ಹೋಗು, ಹಾ ಇದ್ರ ತೂಕ ಬಂಗಾರ ಕೇಳು. ಕೇಳು. ತನ್ನ ಮೈಗೆ ಬಡ್ಕೊಂಡಂತ ಆ ಬೂದಿ ಭಸ್ಮ ಏನಿತ್ತು ಅದನ್ನೇ ಕೊಟ್ಟ, ಇದೊಂದು ಚಿಟಿಕ್ಕಿ ತಗೊಂಡ ಕುಬೇರನಲ್ಲಿ ಹೋಗು, ಆ ಕುಬೇರ್ಗೆ ಹೇಳು ಹೇಳು ಇದ್ರ ತೂಕ ಬಂಗಾರ ಕೊಡು ಅಂತ ಹೇಳಿ ಅವ ಕೊಡ್ತಾನ. ಎಟ್ಟು ಬೇಕಟ್ಟು ಹಾಕೋ ಮೇ ಮೇಲೆ ಅಂದತ್ತ. ಹೌದು. ಅವಾಗ ಪಾರ್ವತಿ ಅಂದ್ಳು, ಏನಂತಂದಳು? ಎದಿ ಮ್ಯಾಲ ಮನುಷ್ಯನ ಶರೀರ ತೂಕ ಮಾಡ್ರ ಒಂದ್ ಕಡೆ, ಹೌದು. ಅವ್ರು ಹಾಕೊಂಡಿದ್ದು ಬಂಗಾರ ಒಂದ್ ಕಡೆ ಐತಿ. ಐತಿ. ವಿಷ್ಣುನ ಹೆಂಡತಿ, ಬ್ರಹ್ಮನ ಹೆಂಡತಿ, ಮತ್ತು ದೇವಾತ್ರಿ ಎಲ್ಲಾರು ಅಂತದ್ರೊಳಗ ಹಾ ನಾ ಬಂಗಾರ ಕೇಳಿದ್ರೆ ಚಿನ್ನ ಕೇಳಿದ್ರೆ ಒಂದು ಚಿಟಿಕ್ಕಿ ಬೂದಿ ಕೊಡಾಕ್ತ ನೀವು ಪರಮಾತ್ಮ ಹಾ ಹಾ ಹುಚ್ಚಿಗಿಚ್ಚದಾನ ತಂದವ. ಹೌದು. ಅಂದಳಾಕಿ ಅವಾಗ ಒಂದ, ಏನಂತ? ನಿನಗ ಬಂಗಾರ ಬೇಕೋ ಬೇಡೋ, ಹೌದು. ನಿನಗ ಚಿನ್ನ ಬೇಕಾ ಬೇಡ? ಬೇಡ. ಹಾ ಬೇಕಾದ್ರೆ ಹೋಗ ಕುಬೇರನಲ್ಲಿ ತಂದಾಗ, ಹೌದು. ಅವಾಗ ಪಾರ್ವತಿನ ಪತಿ ಆಜ್ಞೆ ಆಗ್ಯದ, ಪತಿ ಮಾತು ಕೇಳುದು ಹೆಣ್ಣಿನ ಧರ್ಮ ಐತಿ. ನಾನೇ ಕೂತು ಕೇಳಿಲ್ಲದ್ರೆ ಹೆಂಗ ತಿಳ್ಕೊಂಡ ಪರಮಾತ್ಮ ಕೊಟ್ಟಂತ ಭಸ್ಮ ಆ ಬೂದಿ ತಗೊಂಡ ಎಲ್ಲಿ ಬಂದಳು? ಎಲ್ರಿಯಪ್ಪ? ಕುಬೇರನ ಬಲ್ಲೆ ಬಂದಳು. ಹೌದೌದ್ರಿ. ಅವಾಗ ಪರಮಾತ್ಮನ ರಾಣಿ ಪಾರ್ವತಿ ಕಾರ್ಯಕ್ಕೆ ಬಂದಳು ತಿಳ್ಕೊಂಡ ಗಾಬರಿ ಆಗಿ ಹಾ ತಾನು ಕೂತಂತ ಶಿವಾಸ್ತ್ರದ ಎದ್ದ ತನ್ನ ಕೈಗಳಿರ್ತಕ್ಕಂಥ ಎಲ್ಲ ಸೇವಕರ ಕಡೆಯಿಂದ ಆಕೆಗೆ ಸ್ವಾಗತ ಮಾಡಿಕೊಂಡು ಒಳಗೆ ಹೋದ. ಹೌದು. ತಾಯಿ, ನೀ ಹೇಳಿದ್ರ ನಾನೇ ನಿನ್ನ ಹತ್ರ ಬರ್ತಿದ್ದೆ, ನೀನ್ ಯಾಕೆ ನನ್ನ ಅರಮನೆ ಕಡೆ ನಮ್ಮ ಆಸ್ಥಾನ ಕಡೆ ಬಂದೇವ ಅಂತ ತಿಳ್ಕೊಂಡ ಪರಮಾತ್ಮನ ಪಾರ್ವತಿಗೆ ಕೇಳಿದಾಗ ಹಾ ಅವಾಗ ಹೇಳ್ತಾಳ ಪಾರ್ವತಿ, ಏನಂತ? ಇಲ್ಲ, ನಮ್ಮ ಪತಿದೇವ ಪರಮಾತ್ಮನ ಅಪ್ಪಣೆ ಆಗ್ಯದ, ಹೌದು. ನನಗ ಚಿನ್ನ ತೊಡಬೇಕು, ಚಿನ್ನ ಉಡಬೇಕಂತ ಅಪೇಕ್ಷೆ ಆಗ್ಯದ. ಹಾ ಕೇಳಿದಾಗ ತನ್ನ ಮೈಗಿರ್ತಕ್ಕಂಥ ಬೂದಿ ಒಂದು ಚಿಟಿಕಿ ಕೊಟ್ಟಾನ, ಇದ್ರ ತೂಕ ಬಂಗಾರವನ್ನು ನೀ ಕೊಡಬೇಕು, ಸುವರ್ಣ ಚಿನ್ನ ಕೊಡಬೇಕಂತಂದಾಗ ಹೌದು. ಅವಾಗ ಪಾರ್ವತಿಗೆ ಕುಬೇರತನ ಏನಂತ? ದಯಮಾಡಿಸಿ ತಾಯಿ ಅಂತ ತಿಳ್ಕೊಂಡ ಆ ಚಿನ್ನ ತಗೊಂಡ ತಕ್ಕಡಿ ಹಿಡ್ದ ಪರಮಾತ್ಮ ಕೊಟ್ಟಂತ ಮೈಗೆ ಬಡದಿರ್ತಕ್ಕಂಥ ಬೂದಿ ಒಂದು ತಕ್ಕಡಿಯಾಗಿಟ್ಟ, ತನ್ನಲ್ಲಿ ಇರ್ತಕ್ಕಂಥ ಸರ್ವ ಸಂಪತ್ತವನ್ನು ಒಂದು ತಕ್ಕಡಿಯಾಗ ಹಾಕಿ ತೂಗಾಕತ್ಯಾನ. ಹೌದು. ಪರಮಾತ್ಮ ಕೊಟ್ಟಂತ ಭಸ್ಮ ಏನು ಬೂದಿ ಐತಿ ಅದ್ರ ತೂಕ ಸಮ ಆಗಲಿಲ್ಲ. ಅವಾಗ ಅವನೇ ಅಂದ, ಯಪ್ಪ ಪರಮಾತ್ಮನ ಹಾಟಿದ ಯವ, ಹೌದು, ಇದು ನೀ ತನ್ನಂತ ಭಸ್ಮಕ್ಕೆ ಸಮಾನ ಕುಬೇರಗ ಕೊಡ್ಲಿಕ್ಕೆ ನನಗ ಆಗ್ಲಿಲ್ಲ, ನಾನೇ ಪರಮಾತ್ಮನ ಮೇಲೆ ಬರ್ತೀನಿ, ಇದು ಏನೈತಿ ಮಾಯದಾಟ ನೋಡ್ಬೇಕಂತ ತಿಳ್ಕೊಂಡೆ. ಹೌದು. ಕುಬೇರ ಹೇಳ್ತಾನ. ಅವಾಗ ಪಾರ್ವತಿ ಅಂತಾಳ, ನನ್ನ ಪತಿದೇವ ಪರಮಾತ್ಮ ಜಗದೊಡೆಯ ಹೌದು ಒಂದು ಚಿಟಿಕಿ ಭಸ್ಮ ಕೊಟ್ಟಾನ, ಆ ಕಾಟದ ಸಮ ಬಂಗಾರ ಹೇಳುವಲ್ದಂದ್ರೆ ಜಗತ್ತಿನೊಳಗೆ ಯಾವ್ದು ಹೆಚ್ಚು? ಕುಬೇರ, ನೀ ಬರೋ ಅವಶ್ಯಕತೆ ಇಲ್ಲ, ನನಗೆ ತಿಳಿತಿದ್ರ ಮುಂದೆ ಏನು ದ್ವಾಡದನ್ನ ತಿಳ್ಕೊಂಡ. ಹೌದೌದು. ಯಾವ ಬಂಗಾರು ಬೇಡ, ಏನು ಬೇಡ, ಯಾವ ವಜ್ರ ವೈಡೂರ ಬೆಳ್ಳಿನೂ ಬೇಡ. ಹೌದು. ಪರಮಾತ್ಮ ಧರಿಸ್ತಕ್ಕಂಥ ಈ ಭಸ್ಮ ಏನದ, ಈ ಬೂದಿ ಏನದ, ಇದೇ ಜಗದೊಳಗೆ ದ್ವಾಡದ ಅಂತ ತಿಳ್ಕೊಂಡು ಹೋಗಿ ಸಾಗರಡ್ಡ ಪರಮಾತ್ಮನ ಒಂದ ಪಾದ ಹಿಡಿತಾಳ ಪಾರ್ವತಿ. ಹೌದೌದ್ರಿ. ಹಂಗ ಪುಣ್ಯಾತ್ಮರಿಗೆ ಹೇಳ್ತಕ್ಕಂಥ ಮಾತೇನದ, ಏನದ?
ಕರಿದಾರಕ್ಕಿಂತಲೂ ನಿರ್ಧಾರ ದೊಡ್ಡದು, ಹಾ ನಿಂಬಿ ಹಣ್ಣಿನಕ್ಕಿಂತಲೂ ನಂಬಿಕೆ ದೊಡ್ಡದದ. ಹಂಗ ನಂಬಿಕೆ ಸಂಬನ ಅರಮಣಿ ಅಂದಂಗ. ಹೌದು, ಯಾವ ಕಾಲದಾಗ ಗುರಾಪ್ ಮುತ್ಯ ಆಗಿ ಹೋಗ್ಯಾನ ಗೊತ್ತಿಲ್ಲ. ಗೊತ್ತಿಲ್ಲ. ಇಂಥ ಒಂದು ಕೆಟ್ಟ ಕಲಿಗಾಲದಾಗ ಅವನ ನುಡಿ, ಅವನ ಭವಿಷ್ಯದ ವಾಣಿ ಕೇಳ್ಬೇಕಂತ ತಿಳ್ಕೊಂಡಿಟ್ಟು ಬೃಹತ್ ಪ್ರಮಾಣದೊಳಗೆ ಜಾತ್ರೆ ನಡೆದದ ಯತ್ನಾಳ ಗ್ರಾಮದಾಗ. ಅಂದ್ರೆ ಇನ್ನೂ ಆ ಕರಿಯಪ್ಪ ಮತ್ತು ಗುರಪ್ಪ ಜಾದಾನ್ ಅನ್ನತಕ್ಕಂಥದ್ದು ಮಾತಿಗೆ ಇದೊಂದು ಒಳ್ಳೆಯ ಉದಾಹರಣೆ ಅನ್ನತಕ್ಕಂಥ ಮಾತು ನಿಮ್ಮ ಮುಂದೆ ಹೇಳಬೇಕಾಗ್ಯದ. ಹೌದು ಹೌದ್ರಿಪ್ಪ. ಅದಕ್ಕೆ ನಾವು ನಂಬಬೇಕಾಗ್ಯದ. ನಂಬಬೇಕು. ನಂಬಲೆ ಮನವಿ ಹಂಬಲಿಸಿ ಕೆಡಬೇಡ, ಹಾ ಹಾ ನಂಬಿಗೆ ಇದು ಸಂಬನ ಅರಮಣಿ ಅಂತಂದ ಕರೀತಾರ. ಕರಿತಾರಪ್ಪ. ಅದಕ್ಕೆ ಪುಣ್ಯಾತ್ಮರ ಭಾಳ ಸುಂದರವಾಗಿರತಕ್ಕಂಥ ನೋಡ್ರಿ, ಒಂದೊಂದು ಕಡೆ ಕಮಿಟಿ ಏನು ಮಾಡೋದೈತ್ರಿ, ಅವ್ರ ಮಾಡ್ತಿರ್ತಾರೆ, ಹಾಡವ್ರದರ ಮಾಡ್ತಿರ್ತಾರ. ನೀವು ಭಾಳ ಚಿಕ್ಕ ಸಭಾ ಕೂಡಿದ್ರ ಸುದಿಕ್ಕ ಚೊಕ್ಕಾಗಿ ಗಟ್ಟಿ ಎರಡೂ ಮೇಳ ಕಾರ್ಯಕ್ರಮಕ್ಕೆ ನಿಮಗೆ ಲಕ್ಷಣ ಅದ ಅನ್ನತಕ್ಕಂಥ ವಿಚಾರವನ್ನು ನಾವು ಇಟ್ಟುಕೊಂಡ. ಹೌದು, ಈಗ ಗುರು ಮತ್ತು ದೇವರು ಅನ್ನತಕ್ಕಂಥ ಒಂದು ವಿಷಯನ ನಮ್ಮ ಸರಿಜೋಡಿ ಹಾಡುವಂಥ ಕಲಾವಿದ್ರ ವಿಷಯ ಇಟ್ಟುಗ್ಯಾರ. ಇಟ್ಟಾರ್ಯಪ್ಪ. ಇಲ್ಲಿ ನಮ್ಮ ಕಡೆ ಹಿರಿಯರು ಅವೇನು ಗುರು ದೇವರು ಏನು ಬ್ಯಾಡತಮ್ಮ, ಸೋಮ್ ನಿಮ್ಮ ಸಿದ್ಧಾಂತಿಗೊಳಗೆ ಒಂದು ವಿಷಯ ಮಾಡ್ಕೋತ ಹೋಗ್ರಿ ಅನ್ನತಕ್ಕಂಥ ಮಾತ ಹೇಳ್ಯಾರ. ಅದಕ್ಕೆ ಹಾಲು ಹಳದಾಗ ಮಾಳಿಂಗರಾಯನ ಭೇಟಿ ಆಗತಿರ್ಬೇಕಾರ, ಹಾ ಭೇಟಿ ಆಗಬಿಟ್ಟಿರ. ಹೌದು, ಭೇಟಿಗೆ ಮಾಳಿಂಗರಾಯನ ಪಲ್ಲಕ್ಕಿ ಬರ್ಬೇಕಾದ್ರ ಹಾ ಎಲ್ಲಿದ ಎದ್ದು ಹೋಗ್ಬೇಕಾದ್ರೆ ಬ್ಯಾರೆ ಮತ್ತು ಬರ್ಬೇಕಾದ್ರೆ ಬ್ಯಾರೆ. ಏನೋ ಎದ್ದೇನು ತಾನ ಹೋಗತ್ತೇನ, ಯಾರು 4 ಮಂದಿ ಆಳ್ ಮಕ್ಳು ತರ್ತಾರೋ ಎಲ್ಲ ಒಂದರಿ ಅದ. ಅವ್ನು ಗೊತ್ತಿಲ್ಲ. ಹಂಗ ವಿಚಾರ. ಈಗ ಊರಾನ ಗುಡಿಯಾನ ಪಲ್ಲಕ್ಕಿ ಬಂದು ನಮ್ಮ ಗುರಾಪ್ ಮುತ್ಯಾನ ಗುಡಿಯಾಗ ಕೂತತಿ. ಇನ್ ನುಡಿ ಹೇಳು ಯಾರ ಈ ಟೈಮಕ್ಕ ನಮ್ಮ ಪೂಜಾರಿ ಅಪ್ಪ ನುಡಿ ಹೇಳಿಬಿಟ್ರಂದ್ರೆ ಮತ್ತೆ ಇಲ್ಲಿ ಹೊರಗಿನ ಗುಡಿಯಾನ ಪಲ್ಲಕ್ಕಿ ಊರಾನ ಗುಡಿಗೆ ಹೋಯ್ತಂದ್ರ ಜಾತ್ರೆಗೆ ಮುಕ್ತಾಯ, ನಿಮ್ಮ ಹಾಡಿಕೆಗೂ ಮಂಗಳ ಐತಿ. ಹೌದು, ಹಂಗ ಹಾಲು ಹಳದಾಗ ಮುತ್ಯ ಮಾಳಿಂಗರಾಯನ ಪಲ್ಲಕ್ಕಿ ಬರ್ಬೇಕಾರ, ಹೌದು, ಅಥವಾ ತರ್ಬೇಕಾರ ಹಾ ಏನು ಬಂದ ಕೂಡಲೇ ಹಾಲು ಹಳ್ಳಕ್ಕೆ ಪಲ್ಲಕ್ಕಿ ಬರ್ತದ ಅಂತ ತಿಳ್ಕೊಂಡ ನಮ್ಮ ಭೀಮಾ ತೀರದ ಗಾನಕ್ಕೆ ಹೋಗಿಲೆ ಅಫ್ಜಲ್ಪುರ್ ಪುಂಡು ಮಾಸ್ತರ್ ಅವರಿಗೆ ಒಂದು ವಿಷಯನ ಮಾತಾಡ್ತೀವಿ. ಹೌದು ಹೌದು. ಅದಕ್ಕೆ ಈಗ ನಾವು ಭೇಟಿ ಮಾಡ್ತೀವ್ರಪ್ಪ. ನಾವು ಹೆಂಗ ಊರ ಹೊರಗ ಮನ್ಯಾಗ ನಮ್ಮ ಹೆಣ್ಮಕ್ಳು ಬೇಕಾದ ಅಡಿಗೆ ಮಾಡಿರ್ತಾರೆ. ಏ ಬಾಬಾ ಹೋಗುನು ಅಣಕ ಮನಿಗೆ ಇಲ್ಲೇ ಏನಾರ ಹೋಗುನು ಬಾಯಿ ಕಡೆ ಹೊರಗತ್ತಂತ ತಿಳ್ಕೊಂಡ ಅಲ್ಲೇ ಅವದಟ್ಟು ತಗೊಂಡ ಎಲ್ಲೇರ ಕೂತ್ ಎಲ್ಲೇರ ಕುಡಿದು ಏನಾರ ತಿಂದ ಮಾಡಿದ ಅಡಿಗೆ ಕಡೆ ಹಳಚಿರ್ತೈತಿ. ಕರೆ ಹಾದ್ಯಾನ ಅಡಿಗೆ ಮ್ಯಾಲ ನಮ್ದು ಭಾಳ ರುಚಿ ಮ್ಯಾಲಿಗೆ. ಹೌದು ಹೌದ್ರಪ್ಪ. ಇಂಥವ್ರದಲ್ಲಿ ಕೂತಾನ್ರಿ ಇಲ್ಲಿ. ಇವು ನಿಮ್ಮ ಭೇಟಿದವ. ಹೌದು, ಹಂಗ ಸತ್ಯ ಸಿದ್ಧರ ಭೇಟಿಗೆ ನಾವು ನಿಂದೆ ಆಡೋದಾಗಿರಬಾರ್ದು. ಇದು ಅಮೋಕ್ಷದ ಸಂಪ್ರದಾಯ ಇರ್ಲಿ, ಮುತ್ಯ ಬೀರಣ್ಣ ದೇವರ ಸಂಪ್ರದಾಯ ಇರ್ಲಿ, ಆದ್ರ ನಡಿತಕ್ಕಂತ ವ್ಯವಹಾರಗಳು ಏನದಾವ, ಅಲ್ಲಿ ಯಾವ ಧರ್ಮ ಸಂಪ್ರದಾಯಗಳು ಬಂದಾವ, ಪದ್ಧತಿಗಳು ಬಂದಾವ, ಹೌದು, ಅವುಗಳ ಪ್ರಕಾರವಾಗಿ ಹಾಲು ಹಳದಾಗ ಮುತ್ಯ ಮಾಳಿಂಗರಾಯರ ಪಲ್ಲಕ್ಕಿ ಬರಬೇಕಾರ ಏನು ಬಂದ ಕೂಡಲೇ ಬರ್ತದ ಅನ್ನತಕ್ಕಂಥ ಒಂದು ಸೂಕ್ಷ್ಮವಾಗಿರತಕ್ಕಂಥ ಚರ್ಚೆಯನ್ನ ನಮ್ಮ ಸರಿಜೋಡಿ ಹಾಡುವಂತ ಕಲಾವಿದರಿಗೆ ಕೇಳಿಕೊಂಡು, ಹೌದು, ಇನ್ನು ತಿಳಿದಷ್ಟ ಮಟ್ಟಿಗೆ 4 ನುಡಿ ಪದ್ಯವನ್ನು ಹಾಡಿ ಯಥಾ ಪ್ರಕಾರ ಹಿರಿಯ ಕಲಾವಂತರಿಗೆ ತಮ್ಮ ಅವಕಾಶವನ್ನು ಕೊಡೋಣ ಅಂತ ತಿಳ್ಕೊಂಡ ನನ್ನ 2 ಮಾತಿಗೆ ವಿರಾಮನ್ನು